ಡಿಂಪಮ್ಮ ಡಿಂಪಮ್ಮ ಅಮ್ಮಣೇ ರಶ್ಮಕಯ್ಯ ಯಾವಾಗ ಬಂದ್ರಿ ಬರ್ರಿ ಬಾರಮ್ಮ ಚೈತ್ರಮ್ಮ ಹಸ ಅಣ್ಣ ಸೀನಣ್ಣಯ್ಯ ಬರ್ರಿ ಬಾರಪ್ಪ ಶೌರ್ಯ ಬರ್ರಿ ಕೂಕ ಬರ್ರಿ ಯಾತ ಮಾತಾಡ್ಬೇಕಾಗಿತ್ತು ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಕೂಕಳಮ್ಮ ಇಲ್ವೇ ಪ್ರಕಾಶ ಇದ್ರ ಕಾರಿ ಐತೆ ಕೂತ್ಕೊಳ್ರಕ್ಕ ಕೂತ್ಕೊಳ್ರಿ ಪ್ರೀತಿಯಲ್ಲಿ ಚಾಪೆ ತಗೊಂಬರಮ್ಮ ತಡಿಯಕ ಚಾಪೆ ತಗೊಬತ್ತಾಳೆ ಬಿಡಮ್ಮತ್ತ ಇನ್ನು ನೆನ್ಸಿ ಏನಕೈತಿ ಬುಕ್ಕಂತೀವಿ ಇನ್ನು ನಾವೇನೇನು ಚಾಪೆನೇ ಆಗ್ಬೇಕಂಬಂಗಿಲ್ಲ ಕರಿ ಪ್ರಕಾಶಪ್ಪನ ಕರಿತೀನಿ ತಡಿ ಏನಪ್ಪ ಯೋಯ್ ರೇ ಬನ್ರಿ ಇಲ್ಲಿ ಲಕ್ಷ್ಮಕಾಯಿ ಬಂದೈತೆ ಅಕ್ಕ ಯಾವಾಗ ಬಂದ್ರಕ್ಕ ಕೂಕಾಡ್ರಪ್ಪ ಇದೇ ತಾನೇ ಬಂದ್ವಿ ನೋಡು ಕೂಕಾಡಮ್ ಡಿಂಪು ಏನೋ ಮಾತಾಡ್ಕೊಂಡು ಹೋಗೋಣ ಎಲ್ಲನ ಕೂಕಂಡು ಕೇಳಿದ್ರೆ ಇದು ಸರಿ ಹೋಗೋದು ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತ ಕೂಕಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಕೂಕಳಪ್ಪ ಕೂಕ ಅದೇನಕ್ಕ ಅವತ್ತು ನಿನ್ನ ಹತ್ರ ಮಾತಾಡಿದ್ನಲ್ಲ ಶೌರ್ಯಗೆ ನಿಮ್ಮ ದೊಡ್ಡ ಮಗಳನ್ನ ಕೊಡಿ ಅಂತ ಹೇಳಿ ಅದಕ್ಕೆ ಅದನ್ನೇ ಕೇಳ್ಕೊಂಡು ಹೋಗಕ್ಕಂತ ಹೇಳಿ ಬಂದ್ವಿ ಅದಕ್ಕೆ ಅತ್ತೆ ಮಾತಾಡ್ತೈತೆ ನೋಡು ಕೇಳತ್ತೆ ಇಲ್ಲ ಡಿಂಪಮ್ಮ ಇವಾಗ ನನ್ನ ಮಗುಗೆ ಡೈವರ್ಸ್ ಆಗೈತಿ ಅದಕ್ಕೆ ಇವಾಗ ನಾವು ಇನ್ನೊಂದು ಮದುವೆ ಮಾಡಬೇಕು ಅಂತ ಇದೀವಿ ಅದಕ್ಕೆ ನಾನು ಸುಮ್ಮನೆ ಯಾಕೆ ಬೇರೆ ಕಡೆಗೆಲ್ಲ ಹುಡ್ಕೋದು ನಮ್ಮ ಡಿಂಪಮ್ಮನ ಮಗಳಿದ್ದಂಗೆನೆ ಯಾಕೆ ಸುಮ್ಮನೆ ಅತ್ತ ಇಲ್ಲೇ ಕೇಳೋಣ ಅಂತ ಹೇಳಿ ಅದಕ್ಕೆ ಬಂದು ನಿನ್ನ ಮಗಳನ್ನ ಕೊಟ್ಟು ನನ್ನ ಮಗಳಿಗೆ ಮದುವೆ ಮಾಡಮ್ಮ ಇವಾಗ ಅಕ್ಕ ನನ್ನ ತಮ್ಮನೂ ಒಳ್ಳೆಯವನೇ ಡಿಂಪಕ್ಕ ಇವಾಗ ನೋಡಿ ಡೈವರ್ಸ್ ಆಗೈತೆ ಇವನಿಗೆ ಹೆಂಗೆ ಕೇಳಕ್ಕೆ ಬಂದವ್ರೆ ಇವರು ಹಿಂಗಾಗೈತೆ ಅಲೇನೆ ತಿರ್ಗ ಮತ್ತೆ ನನ್ನ ಮಗಳನ್ನ ಹೆಂಗೆ ನೋಡ್ಕೊಂತಾನೋ ಏನೋ ಅಂತ ಹೇಳಿ ನಿಮ್ಮ ಮನಸ್ಸನ್ನ ಬರ್ಬೋದು ನನ್ನ ತಮ್ಮನೂ ಒಳ್ಳೆಯವನೇ ಆಗ ಅವಳು ಆತ್ರ ಹುಡ್ತವಳು ಆಗ ಹಂಗೆ ಮಾಡಿದ್ದು ಅಬ್ಬಿಲಾಲಿ ಅಂತವಳು ಅವಳು ಮದುವೆ ಆಗ್ಬಿಟ್ಟು ನನ್ನ ತಮ್ಮನ ಜೀವನ ಹಾಳು ಮಾಡಿಬಿಟ್ಲು ಓಟು ಬಿಟ್ಟವಳು ಅವಳಿಂದಲೇ ಹಿಂಗಾಗೈತಿ ಇಲ್ಲ ಅಂತಂದಿದ್ರೆ ನನ್ನ ತಮ್ಮಂಗೆ ಎಲ್ಲರೂ ಒಳ್ಳೆಯವರು ಅಂತಲೇ ಅಂತಿದ್ದು ಏನು ಮಾಡಲಿ ಅಬ್ಬಿಲಾಲಿ ಹಿಂದೋಗಿ ಹಿಂಗೆ ಮಾಡ್ಕೊಬಿಟ್ಟ ಅದಕ್ಕೆ ನಾನು ನಮ್ಮ ಮನೆಯವ್ರ ಹಂಗೆ ಮಾತಾಡ್ತಿದ್ವಾ ಒಳ್ಳೆ ಹುಡುಗರು ಡಿಂಪಕ್ಕನ ಮಗಳು ದೊಡ್ಡವಳು ಒಳ್ಳೆಯವಳು ಚಿಕ್ಕವಳು ಒಳ್ಳೆಯವಳು ಅದಕ್ಕೇನೆ ಸುಮ್ಮನೆ ಅತ್ತಾಗೆ ಅವಳೇ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಅಮ್ಮಂಗೂ ಇಷ್ಟ ನೀನಂದ್ರೆ ನಮ್ಮ ಅಮ್ಮಗಂತೂ ತುಂಬ ಇಷ್ಟ ನಿಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕಂದ್ರೆ ನಮ್ಮ ಅಮ್ಮಗಂತೂ ಇನ್ನೂ ತುಂಬಾ ಇಷ್ಟ ನನಗಂತೂ ಡಿಂಪಮ್ಮನ ಮಗಳನ್ನ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಬಿಟ್ರೆ ನನ್ನ ಜೀವನನೇ ಪಾವನ ಆದಂಗೆ ಆಗುತ್ತೆ ನನ್ನ ಜೀವನದಾಗೆ ಎಲ್ಲಿಲ್ಲೂ ಸಂತೋಷನೂ ಆಗ್ಬಿಡುತ್ತೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನನ್ನ ಸಂತೋಷಕ್ಕೆ ಮಿತಿನೇ ಇಲ್ಲ ಹಂಗಾಗ್ಬಿಡುತ್ತೆ ಡಿಂಪಮ್ಮನ ಮಗಳು ಮದುವೆ ಮಾಡ್ಕೊಬಿಟ್ರೆ ನನಗಂತೂ ಅದಕ್ಕೇನೆ ಕೊಡಪ್ಪ ಪ್ರಕಾಶ ನಮ್ಮ ಹುಡುಗನ ಒಳ್ಳೇನೆ ಈಗ ನಮ್ಮ ಹುಡುಗ ಒಂದಿಟ್ಟು ಅವನು ಏನಾನ ನಿನ್ನ ಮಗಳನ್ನ ಬೇಕಾರೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ನಾವು 4 ಬಿಟ್ಟು ಬುದ್ಧಿವಾದ ಹೇಳ್ತೀವಿ ನನ್ನ ಮಗುಗೆ ಇವತ್ತು ನಿನ್ನ ಮಗಳನ್ನ ಕೊಟ್ಬಿಟ್ರೆ ನಾವು ಹೆಂಗೆ ಕೆಮ್ತೀವಿ ಅಂದ್ರೆ ನಾನು ನಮ್ಮ ಅಯ್ಯಮ್ಮ ನನ್ನ ಮಗಳಿಗಿನ ಇಚ್ಛಂಗೆ ನೋಡ್ಕೊಂತೀವಿ ಬಲ್ ಚೆನ್ನಾಗಿ ನೋಡ್ಕೊಂತೀವಿ ಕಣಪ್ಪ ವರ್ಷಂಗಂತ ಮೊನ್ನೆ ಅವಾಗ ನಾವು ಅದೇ ಮಾತಾಡಿದ್ವಿ ಬಂದು ಕೇಳಿದ್ರೆ ಕೊಡೋಣ ಅಂತ ಹೇಳಿ ಸರಿ ಆಯ್ತು ಹೇಳಕ್ಕ ನಿಮ್ಮಂತ ಯಾರ ಮನೆಗೆ ನಾವು ಹೆಣ್ಣು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ನಾನು ಈಗ ಹೇಳಕ್ಕ ನಿನ್ನ ಮಗನ ನೋಡಲ್ಲ ನಿಮ್ಮ ಆಸ್ತಿ ನೋಡಲ್ಲ ನಿನ್ನ ನೋಡ್ಕೊಡ್ತೀನಿ ಲಕ್ಷ್ಮಕ್ಕಾಯಿ ನಾನು ಲಕ್ಷ್ಮಕ್ಕಾಯಿ ಎಂಥವ್ರು ಅಂತ ನನಗೆ ಗೊತ್ತೈತೆ ನಮಗೂ ನೀನು ಅವತ್ತು ಎಂಥ ಸಮಯದಲ್ಲಿ ನಮಗೆ ಕೈ ಹಿಡ್ದಿದ್ಯಾ ಒಳ್ಳೇದು ಮಾಡಿದ್ಯಾ ಅಂತ ನಮಗೂ ಆಯ್ತು ಅದು ಮಾಡಿರೋ ಉಪಕಾರ ಮರಿಬಾರ್ದಂತೆ ಅದಕ್ಕೋಸ್ಕರನ ನಾವು ಕೊಟ್ಟು ಮದುವೆ ಮಾಡ್ತೀವಿ ಹೇಳಕ್ಕ ಮಾಡ್ಕೊಡ್ತೀವಿ ಹೇಳಕ್ಕ ಕೊಡೋದಾಗುತ್ತೆ ಅಯ್ಯೋ ಎಂತ ಮಾತು ಹೇಳ್ಬಿಟ್ಟಪ್ಪ ನನಗಂತೂ ಭಾಳ ಸಂತೋಷ ಆಗ್ಬಿಡ್ತು ಪ್ರಕಾಶ್ ಭಾಳ ಸಂತೋಷ ಆಗ್ಬಿಡ್ತು ಎಂತ ಮಾತು ಹೇಳ್ಬಿಟ್ಟೆ ನೀನು ನಿಜ ತುಂಬ ಖುಷಿ ಆಗ್ತೈತೆ ಅಯ್ಯೋ ನಾನು ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಬಿಟ್ರೆ ಅಯ್ಯೋ ನನಗಂತೂ ಖುಷಿ ತಡೆಯೋಕ್ಕಾಗ್ತಿಲ್ಲ ನಿನ್ನ ಮಗಳನ್ನ ಎಷ್ಟೊತ್ತಿ ನನ್ನ ಮನೆ ಸೊಸೆ ಮಾಡ್ಕೊತೀನೋ ಅನ್ನಿಸ್ತೈತೆ ಇವತ್ತಕ್ಕ ನೀನು ನಮಗೆ ಒಳ್ಳೇದು ಮಾಡಿದ್ಯಾ ಇವತ್ತು ನಾವು ಇಂಥ ಸ್ಥಾನದಲ್ಲಿದ್ದೀವಿ ಇವತ್ತು ನಾವು ಹಿಂಗಿದ್ದೀವಿ ಅಂದರೆ ಅದಕ್ಕೆ ನೀನೇ ಕಾರಣ ಅದ್ರ ಹಿಂದೆ ಯಾರು ನಮಗೆ ಸಹಾಯ ಮಾಡಿದ್ರು ಯಾರು ನಮ್ಮನ್ನು ಕೈ ಹಿಡ್ದಿದ್ರು ಯಾರು ನಮಗೆ ಅವತ್ತು ಮೇಲಕ್ಕೆ ಎತ್ತಿದ್ರು ನಮಗೆ ನಾವು ಕೆಳಕ್ಕೆ ಬಿದ್ದವ್ರನ್ನ ಗುಂಡೆಗೆ ಬಿದ್ದವ್ರನ್ನ ಯಾರು ಅವತ್ತು ನಮಗೆ ಕೈ ಕೊಟ್ಟು ಮೇಲಕ್ಕೆ ದಡ ಸೇರಿಸಿದ್ರು ಅಂಬೋರನ್ನ ನಾವು ನೆನೆಸ್ಕೋಬೇಕಕ್ಕ ದೊಬ್ಬವ್ರನ್ನ ನಾವು ಅಲ್ಲೇ ಬಿಟ್ಟಾಕ್ಬಿಟ್ಟಿದ್ದೀವಿ ನಮ್ಮನ್ನು ಗುಂಡಕ್ಕೆ ಬೀಳಲಿ ಅಂತ ಹೇಳಿ ದಬ್ಬಿರೋರು ಮಸ್ತಾಗಿದ್ದಾರೆ ಅಂಥವ್ರನ್ನ ಅಲ್ಲೇ ಬಿಟ್ಟಾಕ್ಬಿಟ್ಟಿದ್ದೀವಿ ನಾವು ಸರಿ ಆಯ್ತು ಹೇಳಕ್ಕ ಕೊಡೋದಾಗುತ್ತೆ ನೀವು ಬಂದು ಸಂತೋಷವಾಗಿ ಕೇಳ್ತಾ ಇರಬೇಕಾದ್ರೆ ಸರಿ ಆಯ್ತು ಹೇಳಕ್ಕ ಕೊಡೋಣ ಕೊಡ್ತೀನಿ ಹೇಳಕ್ಕ ನನ್ನ ಮಗಳನ್ನ ದೊಡ್ಡ ಮಗಳನ್ನ ನಿಮ್ಮ ಮನೆ ಸೊಸೆನೇ ಅನ್ಕೊಬಿಡು ನಾನು ಬೇರೆ ಕಡೆ ಎಲ್ಲೂ ಕೊಡೋದಿಲ್ಲ ನಾನು ನಿನ್ನ ನೋಡ್ಕೊಂಡು ಅವತ್ತು ನೀನು ಮಾಡಿರೋ ನಮಗೆ ಸಹಾಯಕ್ಕೆ ನಾನು ನನ್ನ ಮಗಳನ್ನ ಕೊಡ್ತಾ ಇದ್ದೀನಕ್ಕ ನಾನು ಏನು ಅಂದ್ಕೊಳ್ಳಲ್ಲ ಗಳಪ್ಪ ಇಲ್ಲಡಪ್ಪ 2ನೇ ಮದುವೆಗೆ ಅಲೆ ಕೇಳೋಕೆ ಬಂದವ್ರೆ ಹಂಗೆ ಹಿಂಗೆ ಅಂತ ಅದೇನು ಅಂದ್ಕೊಳ್ಳಲ್ಲ ನಾನು ನೋಡ್ತಿರೋದೇನು ನನ್ನ ಲಕ್ಷ್ಮಕ್ಕ ಗುಣ ಆ ಅಕ್ಕ ಗುಣ ಇಷ್ಟ ಆಯ್ತು ಆ ಅಕ್ಕ ನೋಡಿ ಏನೇ ಬಂದ್ರೂ ನಮಗೆ ಒಳ್ಳೇದು ಮಾಡುತ್ತೆ ನನ್ನ ಮಗಳಿಗೆ ಬೇಕಾದ್ರೆ ಏನೇ ತೊಂದರೆ ಆದ್ರೂ ನಿಭಾಯಿಸಿ ಹೆಂಗೆ ನೋಡ್ಕೋಬೇಕು ಸೊಸೆನ ಅಂಬೋದು ಸೊಸೆನ ನೋಡ್ಕೊ ಕೆಪಾಸಿಟಿ ಐತಿ ಮಗ ಬೇಕಾದ್ರೆ ಅವನೊಂದಿಟ್ಟು ದಾರಿ ತಪ್ಪಿದ್ರೂ ದಾರಿಗೆ ತಂದ್ಕೊಂಡು ಸೊಸೆನ ಹೆಂಗೆ ಇಕ್ಕಬೇಕು ಅಂಬೋದು ಲಕ್ಷ್ಮಕ್ಕಾಗಿ ಗೊತ್ತೈತಿ ಸರಿ ಆಯ್ತು ಹೇಳಕ್ಕ ಕೊಡೋಕ್ಕಾಗುತ್ತೆ ನಿಮ್ಮಂಥರ ಮನೆಗೆ ನನ್ನ ಮಗಳನ್ನ ಕೊಡಲ್ಲ ಅಂತಂದರೆ ಅದು ದೇವ್ರ ಮೆಚ್ಚಲ್ಲ ಅವತ್ತು ನೀವು ಮಾಡಿರೋ ಉಪಕಾರ ನಮ್ಗೆ ಮರ್ತಂಗಾಗುತ್ತೆ ನೀವು ಮಾಡಿರೋ ಉಪಕಾರ ನೆನೆಸ್ಕೋಬೇಕು ಅವತ್ತು ಎಷ್ಟು ಸಹಾಯ ಮಾಡಿದ್ದೀರ ನಮಗೆ ಒಂದೊತ್ತು ನಮ್ಮ ಮನೆ ಇರಲಿಲ್ಲ ಬಿದ್ದಿತ್ತು
ಅಯ್ಯೋ ಅಂತ ಸಮಯದಾಗ ಕರ್ಕೊಂಡು ಹೋಗಿ ಭಾಳ ಸಹಾಯ ಮಾಡಿದ್ದೀರ ನೀವು. ಇವತ್ತು ಕೆಲಸನೂ ನೀವಾಗಿ ನೀವು ಅವತ್ತು ನಾವು ಕೆಲಸ ಇಲ್ಲ ಅಂತ ನಾನು ನನ್ನ ಗಂಡ ಅಯ್ಯೋ ನನ್ನ ಗಂಡನ ಹಿಡ್ಕೊಂಡು ಅವತ್ತು ಎಷ್ಟು ಪಾಠ ಬಿದ್ದೆ ಅಂದರೆ ಹೇಳ್ಬಾರ್ದು. ನಮ್ಮ ಕಷ್ಟ ದೇವ್ರಿಗೆ ಗೊತ್ತು. ಅಷ್ಟು ಕಷ್ಟ ಬಿದ್ವಿ. ಅವತ್ತು ನಮ್ಗೆ ಒಳ್ಳೇದು ಮಾಡಿದ್ದೀರಾ ಅಂತಂದ್ರೆ ನಿಮ್ಮಂಥವ್ರ ಮನೆಗೆ ಹೆಣ್ಣು ಕೊಡಲ್ಲ ಅಂತಂದರೆ ಹೆಂಗೋ ಸಂತೋಷ ಆಯ್ತು ಕಣಕ್ಕ, ನೀವು ಕೊಡ್ತೀವಿ ಅಂತ ಹೇಳಿದ್ಕೆ. ನನ್ನ ತಮ್ಮನೂ ಒಳ್ಳೆಯವನೇ, ಏನು ಮಾಡಲಿ ಆಗ ಮನೆಯಾಳಿಯಿಂದನ ಅವನಂತ ಅದು ಆಯ್ತು ಅಷ್ಟೇ. ಸುಮ್ಮನೆ ಇವಾಗ ಅವನು ತುಂಬ ಇವಾಗ ಅನುಭವಿಸ್ಬಿಟ್ಟವನೆ ಹೆಂಗೆ ಅಂತೇಳಿ. ಅದಕ್ಕೆ ಅಪ್ಪ ನೀವು ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳಿ ಅವನು ಇವಾಗ ಹೇಳ್ತಾ ಇದ್ದಾನೆ. ಅವನಿಗೂ ಇವಾಗ ಅಂಥವ್ರನ್ನೆಲ್ಲ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಮೀರಿ ಹೋಗಿ ಮದುವೆ ಆಗಿದ್ದಕ್ಕೆ ನಾನು ಎಷ್ಟೆಲ್ಲ ಅನುಭವಿಸ್ತೆ ಅಂತೇಳಿ ಅವನಿಗೂ ಗೊತ್ತಾಯ್ತಲ್ಲ. ಇವಾಗ ಅವನು ಅಷ್ಟೇ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಏನು ಹೇಳ್ತಾರೋ ಹಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಭಾಳ ಸಂತೋಷ ಆಯಿತು ನನಗೆ. ಏನಂತಾರೋ ಏನು, ಅಯ್ಯೋ ನೋಡಪ್ಪ 2ನೇ ಮದುವೆ ಆಗಿರೋರಿಗೆ ಕೇಳಕ್ಕೆ ಬಂದವ್ರೆ ಇವಾಗ ಹಿಂಗಾದ್ಮೇಲೆ ಅಂತ ಹೇಳಿ ಎಲ್ಲಿ ಬೇಜಾರಾಗ್ತಿರೋ ಅಂದ್ಕೊಂಡೆ ನಾನು. ಸರಿ ಆಯ್ತು ಹೇಳಪ್ಪ, ಕೊಡೋಕ್ಕಾಗುತ್ತೆ ಅಂತ ಅಂದ್ರಲ್ಲ, ಭಾಳ ಸಂತೋಷ ಆಯಿತು. ನನಗಂತೂ ತುಂಬ ಖುಷಿ ಆಗ್ತೈತೆ. ಇವಾಗ ನಾನು ಅದೇನು ಯೋಚನೆ ಮಾಡಲ್ಲಕ್ಕ. ಅವತ್ತು ನೀವು ನಮ್ಮನ್ನು ಕೈ ಹಿಡ್ದಿದ್ರ ಅಂದಮೇಲೆ ನಾನು ಇವತ್ತು ನಿಮ್ಮನ್ನು ಕೈ ಹಿಡಿಲೇಬೇಕು. ಯಾಕಂತಂದರೆ ಅವತ್ತು ನಾನು ಎಂಥ ಪರಿಸ್ಥಿತಿಯಾಗಿದ್ರೆ ಅಂದರೆ ಅದು ನೆನೆಸ್ಕೋಬಾರ್ದು. ಅವತ್ತಿನ ಜೀವನಕ್ಕೂ ಬಂಡಾಟ, ಅವತ್ತಿನ ಊಟಕ್ಕೂ ಬಂಡಾಟ. ನಾವು ಇವತ್ತು ಅದನ್ನ ನೆನೆಸ್ಕೊಂತಾ ಇದ್ದೀವಿ. ಯಪ್ಪ ಅವತ್ತು ನಾನು ಹೆಂಗಿದ್ದೆ, ಅವತ್ತು ನನ್ನ ಹೆಂಡ್ತಿ ನನ್ನ ಹೆಂಗೆ ದಾರಿ ತಗೊಂಡ್ಲು ಅದನ್ನ ನೆನೆಸ್ಕೋಬೇಕು. ಯಪ್ಪ ನಾವಿಬ್ರು ಹೆಣ್ಮಕ್ಳು ಸಾಕೋದಕ್ಕಾಗದ, ಇಂಥ ಮನೆ ಕಟ್ಟೋದಕ್ಕಾಗದ, ನಾವು ಇವತ್ತು ಹೆಂಗಿರ್ತಿದ್ವಿ ಅಂದ್ರೆ ಹೇಳ್ಬಾರ್ದು. ಇವತ್ತು ನಾವು ಇಷ್ಟೊಂದು ಮುಂದುವರೆದಿದ್ದೀವಿ ಅಂತಂದರೆ ಅದಕ್ಕೆ ನೀನೇ ಕಾರಣ. ಇದಕ್ಕೆ ನಮ್ಗೆ ಯಾರು ಸಹಾಯ ಮಾಡಿದ್ದು ಅಂತ ನೆನೆಸ್ಕೋಬೇಕು. ಅವತ್ತು ನನ್ನ ಗಂಡ ಹಂಗೆ ಆಡೋನು, ತಲೆನೇ ನಿಲ್ತಿರ್ಲಿಲ್ಲ ಹಂಗೆ ಆಡೋನು ನನ್ನ ಗಂಡ. ಅವತ್ತು ನಿಮ್ಮ ಮನೆಗೆ ಬಂದಾಗಿಂದಾನು ನನಗೆ ಒಳ್ಳೇದಾಯ್ತಕ್ಕ. ಭಾಳ ಒಳ್ಳೇದಾಯ್ತು. ನಿನ್ನ ಮನೆಗೆ ಬಂದಾಗಿಂದಾನು ಒಳ್ಳೇದಾಯಿತು. ದುಡ್ಡು ನಿಲ್ತಿರ್ಲಿಲ್ಲ ಮನೆಯಾಗಿದ್ದಾಗ, ಎಷ್ಟು ದುಡಿದ್ರೂ ಉಳಿತಿರ್ಲಿಲ್ಲ. ಮಳೆ ಬತ್ತಾಯ್ತೆ, ಮನೆ ಬಿದ್ದೈತೆ, ಎಲ್ಲಿಗೆ ಹೋಗ್ಬೇಕು ನಾವು ಅವತ್ತು? ನಮಗೆ ಯಾರು ಮನೆ ಕೊಡೋರು ಅಂತಂದ್ರೆ ನೀನು ಅವತ್ತು ಕೈ ಹಿಡ್ತೀನಿ. ನಾನು ಏನು ಬೇರೆ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ ಕಣಕ್ಕ. ಹಂಗ ನನಗೇನ ಡಿಂಪಕಾಯಿ ಕೊಟ್ಟೆ ಕೊಡುತ್ತೆ ಎಂಬುದೊಂದು ನಂಬಿಕೆ ಇತ್ತು. ಬಂದು ಕೇಳಪ್ಪ ಆಮೇಲೆ ಹೇಳ್ತೀವಿ ಅಂತ ಹೇಳ್ತಿತ್ತು. ನನಗೇನ ಭಾಳ ಖುಷಿ ಆಯಿತು ಕಣ್ ಡಿಂಪಕಾಯ. ಅವತ್ತಿನ ನೆನೆಸ್ಕೋಬೇಕು ವರ್ಷ. ನಾನು ಇವತ್ತಿನ ನೋಡ್ತಿಲ್ಲ, ಈಗಿನ ಸುಗ್ಗು ನೋಡಬಾರ್ದು. ಹಿಂದಿದ್ದು ನೆನೆಸ್ಕೋಬೇಕು, ಮುಂದ್ಲದ್ದು ನೋಡಬೇಕು, ಇನ್ನೂ ಅದನ್ನು ನೋಡಬೇಕು. ಈಗಿನ ಸುಗ್ಗು ಯಾರೂ ನೋಡಬಾರ್ದು. ಈಗಿನ ಪರಿಸ್ಥಿತಿ ನಮ್ಗೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಈಗಿನ ನೋಡ್ತಾ ಇಲ್ಲ, ಮುಂದ್ಲದ್ದು ನೋಡ್ತಾ ಇದ್ದೀನಿ. ಮುಂದೆ ನನ್ನ ಮಗಳು ಭವಿಷ್ಯ, ನಮ್ಮ ಮಗಳ ಜೀವನ ಹೆಂಗಿರುತ್ತೆ ಅಂತೇಳಿ ಮುಂದ್ಲದ್ದು ನೋಡ್ತಾ ಇದ್ದೀನಿ. ಈಗಿನ ಪರಿಸ್ಥಿತಿ ನೋಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ನಾನು ಮುಂದ್ಲದ್ದು ಯೋಚನೆ ಮಾಡ್ತಾ ಇದ್ದೀನಿ, ಹಿಂದಿರೋದನ್ನು ಯೋಚನೆ ಮಾಡ್ತೀನಿ. ನಾನು ಈಗಿಂದು ಬಿಟ್ಟಾಕಿದ್ದೀನಿ, ಈಗಿನ ನೋಡ್ತಾನೆ ಇಲ್ಲ ನಾನು. ಈಗಿನ ನನ್ನ ಮಗುಗೆ ಮದುವೆ ಆಗೈತೆ ಲಸ್ಮಕ್ಕಯ್ಯ, ಅವನಿಗೆ ಡೈವರ್ಸ್ ಆಗೈತೆ, ಅದನ್ನು ನೋಡ್ತಾನೆ ಇಲ್ಲ ನಾನು. ಮುಂದ್ಲಿದ್ದು ನೋಡ್ತಾ ಇದ್ನಕ್ಕ. ಹಂಗೆ ಸುಮ್ಕಿರು, ಇನ್ಲದೆಲ್ಲ ನೆನೆಸ್ಕೊಂಡ್ರೆ ಹಂಗೇನೆ ಬೇಜಾರಾದಂಗೆ ಆಗುತ್ತೆ. ನೆನೆಸ್ಕೊಬಿಟ್ಟು ಸುಮ್ಕಿರು, ಏನು ಮಾಡೋಕ್ಕಾಗುತ್ತೆ? ಎಲ್ಲ ಕಷ್ಟ ಬಿದ್ದಿರ್ತೀವಲ್ಲ, ಅವನ್ನೆಲ್ಲ ನೆನೆಸ್ಕೊಂಡ್ರೆ ಹಂಗೆ ಅನ್ಸೋದು. ನನಗೂ ಅವಾಗ ನಾನು ಅಯ್ಯಪ್ಪ ನಾನು 7 ಪಟ್ಟು ಮದುವೆ ಇರಲಿಲ್ಲ ಅಂತ ಹೇಳಿ ನಮ್ಮ ಅಣ್ಣ ನಮ್ಮ ಅತ್ತೆರು 7 ಟಂಬರ್. ಆವಾಗಲೂ ನಾವು ನೆನೆಸ್ಕೊಂಡ್ರೆ ಅಷ್ಟೇ ದೇವರಮ್ಮ ನನಗೆ ಮದುವೆ ಶಾಣೆ ದಿನಕ್ಕೆ ಆಗಿದ್ದು. ನನಗೂ ಅಯ್ಯೋ ನಮ್ಮ ಅಕ್ಕಿರಂತ ಇವಳಿಗೆ ಮದುವೆ ಇಲ್ಲ, ಇವಳಿಗೆ ಅಂಬರು, ಊರಾಗೆಲ್ಲ ಹಿಂಗೆ ಅಂಬರು, ಮದುವೆ ಆಗಲ್ಲ ಇವಳಿಗೆ, ಇನ್ನೆಲ್ಲಿ ಮದುವೆ ಅಂಬರು. ಆಮೇಲೆ ಆದಮೇಲೆ ನಾನೇ ಸೆನಕ್ಕಾದೆ. ಹಂಗೆ ನಮ್ಮ ಅಣ್ಣ ಇರೋ ಅಯ್ಯೋ ಇವಳಿಗೆ ನಮ್ಮ ಅಣ್ಣ ಇನ್ನೇ ಅಂಬಂದು ಅಡ್ಡಣ್ಣ. ನೀನಿರೋದ್ರಿಂದ ನಮಗೆ ಮರ್ಯಾದೆ ಇಲ್ಲ ಕಣಮ್ಮ, ನೀನಿರೋದಕ್ಕೆ ನಮ್ಮ ಮನೆಯಾಗ ಏನೂ ಆಗ್ತಿಲ್ಲ ಅಂಬ ನಮ್ಮ ಅಣ್ಣ. ಹಿಂಗೆ ಏನಾರ ಒಂದು ಮಾತು ಕೇಳಿದ್ವಿ, ಅದೇ ಇತ್ತ ತಿರ್ಗಿ ನಾನು ಮದುವೆ ಆಗಲಿಲ್ವೇ. ಅಯ್ಯೋ ವಯಸ್ಸಾಗೈತೆ, ವಯಸ್ಸೋದ್ರೂ ಹೋಗ್ಲಿ ಅಂತ ಅವತ್ತು ಕಟ್ಕೊಂಡು ನನ್ನ ಗಂಡಗೆ ಇವತ್ತು ಸುಳ್ಳು ಆಡಬಾರ್ದು. ಇವತ್ತು ನಮ್ಮ ಅಯ್ಯಪ್ಪ ಎಂತ ಸೆನಕ್ಕೆ ನೋಡ್ಕೊಳೈತೆ ನಾನು. ಇವತ್ತು ಬೇಡ ಅಂದಿದ್ದೇ ಒಳ್ಳೇದಾಗೋದು, ಕೆಟ್ಟದ್ದು ಅಂದಿದ್ದೇ ಒಳ್ಳೇದಾಗೋದು, ಯಾವುದೇ ಆಗಲಿ. ಕಣಕ ನಾನು ಮುಂದದ್ದು ಯೋಚನೆ ಮಾಡ್ತಾಯಿದ್ದೀನಿ, ಇನ್ನುದು ಯೋಚನೆ ಮಾಡ್ತಾಯಿದ್ದೀನಿ, ಈಗಿನ ನೋಡ್ತಾ ಇಲ್ಲ. ಅದಕ್ಕೆ ನಾನು ಮುಂದದ್ದು ಯೋಚನೆ ಮಾಡಿ ನನ್ನ ಮಗಳನ್ನ ಕೊಡ್ತೀನಿ ಹೇಳಕ್ಕ. ನಿನ್ನ ಮನೆ ಸೊಸೆ ಮಾಡ್ಕ, ನನ್ನ ಮಗಳು ನಿಮ್ಮ ಮನೆ ಸೊಸೆನೇ ಕಣಕ್ಕ. ನಮ್ಮ ಪ್ರೇಮ ನಿಮ್ಮ ಮನೆ ಸೊಸೆನೇ ಅನ್ಕ. ಹೆಂಗ ನನಗಂತೂ ಬೋಲ್ ಸಂತೋಷ ಆಯ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಡಿಂಪಮ್ಮನ ಮನೆಗೆ ಹೆಣ್ಣು ಕೇಳಕ್ಕೆ ಬಂದಿದ್ವಿ. ಡಿಂಪಮ್ಮನ ಮಗಳನ್ನ ನಾನು ನನ್ನ ಕಡೆಯಿಂದ ನೋಡ್ಕೊಂಬ, ಅನ್ಕೊಂಡು ಅಕ್ಕ ತಂಗಿರ ಆಗ್ತೀವಿ. ನನ್ನ ಕಡೆಯಿಂದ ಅಕ್ಕ ಯಾಕ ಎಂಬುದು ಅದೆಲ್ಲ ಏನಿಲ್ಲ, ನಮ್ಮ ಅಯ್ಯಪ್ಪನ ಕಡೆಯಿಂದ ನೋಡ್ಕೋಬೇಕು. ಅವರು ಕಸ ನೆಂಟ್ರಾಗ್ತಾರೆ. ಅದಕ್ಕೇ ಬಂದಿದ್ವಿ ಹೆಣ್ಣು ಕೇಳಕ್ಕಂತ ಹೇಳಿ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಕೊಡ್ತೀವಿ, ನಿಮಗೆ ಕೊಡ್ದಲ್ಲ ಯಾರಿಗೆ ಕೊಡೋಕ್ಕಾಗುತ್ತಕ್ಕ? ನಾನು ಈಗಿನ ಪರಿಸ್ಥಿತಿ ನೋಡ್ತಿಲ್ಲ, ಮುಂದ್ಲದ್ದು ನೋಡ್ತೀನಿ. ಮುಂದೆ ನನ್ನ ಮಗಳು ಹೆಂಗಿರ್ತಾಳೆ ಏನು ಅಂತೇಳಿ ಮುಂದ್ಲದ್ದು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇತ್ತು ಡಿಂಪಮ್ಮ. ನನಗಂತೂ ಭಾಳ ಖುಷಿ ಆಗ್ಬಿಡ್ತು. ಡಿಂಪಮ್ಮನ ಮಗಳು ನಮ್ಮ ಮನೆ ಸಸಿ ಆಗ್ಬಿಟ್ರಿ ನನಗಂತೂ ಜೀವನ ಸಾರ್ಥಕ ಆದಂಗೆ ಆಗುತ್ತೆ. ನನ್ನ ಜೀವನನೇ ಒಂದು ಪಾವನ ಆಗ್ದಂಗೆ ಆಗ್ಬಿಡುತ್ತೆ. ಭಾಳ ಒಳ್ಳೆ ಹುಡುಗಿ, ದೊಡ್ಡ ಹುಡುಗಿ, ಭಾಳ ಒಳ್ಳೇದು. ಇಬ್ಬರು ಹೆಣ್ಮಕ್ಳು, ಇವರು ಒಳ್ಳೆಯವರು. ಅವರು ಹಿಂದ್ಲದ್ದು ಯೋಚನೆ ಮಾಡ್ತಾ ಇದ್ರೆ ಮುಂದ್ಲದ್ದು ನೋಡ್ತಾ ಇದ್ದೆ, ಈಗಿಂದ ಯೋಚನೆ ಮಾಡ್ತಿಲ್ಲ. ಗಂಡ ಹೆಂಡ್ತಿಬ್ರು ಭಾಳ ಖುಷಿ ಆಯ್ತು ಇಂಥ ಮಾತು ಹೇಳಿದ್ದಕ್ಕೆ. ಯಾರೇ ಆಗಲಿ ಈಗ ಯಾರು ನೆನೆಸ್ಕೊಂತಾರೆ ಹೇಳ್ರಿ? ಇಂಥದ್ದೇನೇನು ಅವತ್ತು ಕೊಟ್ಟಿರ್ಬೋದು ಅಂತಾರೆ.
ಮುಂದದು ಯಾರು ಯೋಚನೆ ಮಾಡಲ್ಲ. ಈಗಿನ ನೋಡ್ಕೊಂತಾರೆ, ಈಗಿನ ಸುಗ್ ನೋಡ್ತಾರೆ ಯಾರೇ ಆಗಲಿ. ಈಗ ಹೆಂಗಿರ್ತಾಳೆ ನನ್ನ ಮಗಳು ಕೊಟ್ರೆ ಎಂಬುದು ನೋಡ್ತಾರೆ ಹೊರತು ಮುಂದದ್ದು ನೋಡ್ಬೇಕು. ಯಾವತ್ತಿದ್ರೂ ಹೆಣ್ಮಕ್ಳನ್ನ ಕೊಡಬೇಕಾದ್ರೆ ಮುಂದೆ ಅವ್ರ ಜೀವನ ಹೆಂಗಿರುತ್ತೆ ಅಂತ ಮುಂದದ್ದು ನೋಡ್ಬೇಕೇ ಹೊರತು ಈಗಿನ ಸುಗ್ಗಿ ಯಾರೂ ನೋಡಬಾರ್ದು. ಈಗಿನ ಸಂತೋಷ ನೋಡೋಕೆ ಹೋಗ್ಬಾರ್ದು. ಇದೆಲ್ಲ ಈಗಿಂದು ಸ್ವಲ್ಪ ಈಗಲೇ ಮುಂದದ್ದು ನೋಡ್ಬೇಕು. ಮುಂದೆ ಸ್ವಲ್ಪ ದೂರ ಯೋಚನೆ ಮಾಡಬೇಕು. ಹಂಗಾದ್ರೆ ಹೆಣ್ಮಕ್ಳು ಜೀವನ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಕೊಡೋ ಮನೆಗೆ ಒಳ್ಳೆಯವರು ಏನು ಅಂತ ಮುಂದದ್ದು ನೋಡಿ ಕೊಡಬೇಕು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.